Hi, good morning, all. Happy Sunday. Papa, hello. Teman. Hi, hi. Good morning. Eh, Good evening. good morning. ನೋಡ್ರಿ ಕೆಲಸ ಹೆಂಗ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಪಪ್ಪ ಪಪ್ಪ ನಮ್ಮೂರಲ್ಲಿ ಇದನ್ನ ಕರಿಬೇವು ಅಂತಾರೆ, ನಿಮ್ಮೂರಲ್ಲಿ ಇದನ್ನ ಏನಂತಾರೆ? ಏನು ಹೇಳು, ಹೇಳೋದು ಹೇಳು ಹೇಳಮ್ಮ. ನಮ್ಮೂರಲ್ಲಿ ಇದನ್ನ ಕರಿಬೇವು ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ? ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಸಂಡೇ ವಿಡಿಯೋ ಆಗಿರುತ್ತೆ. ಇದು 2ನೇ ಸಂಡೇ ಹಿಂದಿದ್ದು ವಿಡಿಯೋ ಆಗಿರುತ್ತೆ. ಅದೇ ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು ಕುತ್ಕೊಂಡಿದ್ವಿ. ಮತ್ತು ನನ್ನ ಮಗಳು ಸ್ವಲ್ಪ ಫನ್ನಿ ಥರ ಕಾಮಿಡಿ ಥರ ಮಾಡ್ಕೊಂಡು ಕೂತಿದ್ಲು. ನಾನಿಲ್ಲಿ ನಮ್ಮ ಮನೆಯವರೆಲ್ಲ ತರಕಾರಿ ತಂದಿದ್ದರು. ಇವಾಗ ಇನ್ಸ್ಟಾಗ್ರಾಮ್ದಾಗ ಟ್ರೆಂಡಿಂಗು ಪಡ್ಡು ರೆಸಿಪಿ ತೋರಿಸ್ತಾ ಇದ್ದಾರಲ್ಲ, ಅದು ಮಾಡಿಕೊಡು ಅಂತ ಕೇಳಿದರು. ಹಾಗಾಗಿ ಸ್ವಲ್ಪ ಚಿರೋಟಿ ರವೆ ಮತ್ತು ಎಣ್ಣೆ ಎಲ್ಲ, ಸ್ವಲ್ಪ ಕೊತ್ತಂಬರಿ ತರಕಾರಿ ಎಲ್ಲ ತರೋಕ್ಕೆ ಹೋಗಿದ್ರು. ಅಷ್ಟೊತ್ತರೆಗೂ ನಾವು ಟೀ ಅದನ್ನು ಕಾಫಿ ಮಾಡ್ಕೊಂಡು ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಎಲ್ಲ ಅವರು ಬಿಡಿಸಿ ತೆಗೆದಿಕ್ತಾಯಿದ್ರು. ನಾನಿಲ್ಲಿ ಮತ್ತು ಪೂರಿ ಪಡ್ಡು ಕೇಳ್ತಾಯಿದ್ರು. ಚಿರೋಟಿ ರವೆ, ಇವಾಗ ಚಿರೋಟಿ ರವೆ ಮೊಸರು ನೆನೆಸ್ಬಿಟ್ಟು ಪಡ್ಡು ಟ್ರೆಂಡಿಂಗ್ ಓಡ್ತೈತಲ್ಲ, ಅದು ಕೇಳ್ತಾಯಿದ್ರು. ನೀನು ಮಾಡು ಚೆನ್ನಾಗಿರುತ್ತೆ ಅಂತ ಕೇಳಿದರು. ಹಾಗಾಗಿ ನೋಡಿರಿ, ಚಿರೋಟಿ ರವೆ ಪ್ಯಾಕೆಟ್ ತಂದಿದ್ವಿ. ಅದಕ್ಕೆ 1 ಕಪ್ಪು ಮೊಸರು, 1 ಕಪ್ಪು ಚಿರೋಟಿ ರವೆ ನೆನೆಸಿ ಇಟ್ಟು ಆಮೇಲೆ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ತರಕಾರಿ, ಕ್ಯಾರೆಟ್, ಕೊತ್ತಂಬರಿ, ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ತರಕಾರಿ ಮಿಕ್ಸ್ ಆಗಿತ್ತಂದರೆ ಮಕ್ಕಳು ತಿನ್ನೋಕ್ಕಿಂತ ದೊಡ್ಡೋರಿಗೆ ಇಷ್ಟಪಡ್ತಾರೆ. ಮಕ್ಕಳು ಸ್ವಲ್ಪ ಪ್ಲೇನ್ ತಿನ್ನೋಕೆ ಇಷ್ಟಪಡ್ತಾರೆ. ಎಲ್ಲ ತೆಗ್ದು ಹಾಕೋದು ನೋಡ್ತಾರೆ. ನನ್ನ ಮಗಳು ಮಾತ್ರ ಫುಲ್ ಈರುಳ್ಳಿ ತಿನ್ನಲ್ಲ, ಕ್ಯಾರೆಟಿನ ತುರಿದು ತಿಂತಾಳೆ. ಆದರೆ ಮಿಕ್ಸ್ ಅಡುಗೆದ್ರಲ್ಲಿ ತಿನ್ನಲ್ಲ. ಹಾಗಾಗಿ ಇಲ್ಲಿ ನಾನು ಪೂರಿಗೆ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡೆ. ಹಾಗೆ ಚಿರೋಟಿ ರವೆನೂ ಕಲಸಿ ಅದೇ ಜಾರಲ್ಲಿ ನೆನೆಸಿ ಹಂಗೆ ಗ್ರೈಂಡ್ ಮಾಡೋಣ ಅಂತಂದು ಅದರಲ್ಲೇ ಕಲಿಸ್ತಾಯಿದ್ದೀನಿ. ಮತ್ತು ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಮತ್ತು ಜಾರಿಗೆ ಹಾಕಲೇಬೇಕಲ್ವ ಅಂತಂದು ಜಾರಲ್ಲೇ ಸ್ವಲ್ಪ ರವೆ 1-2 ಬಟ್ಲಷ್ಟು ಹಾಕ್ಕೊಂಡು ಅದೇ ಮೊಸರು ಮಿಕ್ಸ್ ಮಾಡಿ ಸ್ವಲ್ಪ ಸೈಡಿಗೆ ನೆನೆಯೋಕ್ಕೆ ಬಿಟ್ಟೆ. ಆದಮೇಲೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ನೋಡಿರಿ, ನಾನಿಲ್ಲಿ ಗೋಧಿ ಹಸಿಟ್ಟು ಎಲ್ಲ ಕಲಿಸ್ಬಿಟ್ಟು ಮತ್ತು ಇಲ್ಲಿ ಚಿರೋಟಿ ರವೆ ಮೊಸರು ಹಾಕಿ ಕಲಸಿ ಗ್ರೈಂಡ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಒಂದು 10-15 ನಿಮಿಷ ನೆಂದಷ್ಟು ಚೆನ್ನಾಗಿರುತ್ತೆ ಪಡ್ಡು. ಅದು ಉತ್ತಪ್ಪ ಆಗಲಿ ಮತ್ತು ವಡೆ ಥರನೂ ಎಣ್ಣೆಗೆ ಬಿಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಚಿರೋಟಿ ರವೆ ನೆನೆಸ್ಬಿಟ್ಟು ಯಾವ ರೆಸಿಪಿ ಆದರೂ ಮಾಡ್ಕೋಬೋದು, ಯಾವ ಥರನೂ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಟ್ಟಿತ್ತು. ಈ ಥರ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ರೆಸಿಪಿನೇ ಅಂತ ಮಾಡಿದ್ದು. ನಮ್ಮ ಮನೆಯವ್ರು ನೋಡಿಬಿಟ್ಟು ಕೇಳಿದ್ದು ಮಾಡು ಅಂತ. ಹಾಗಾಗಿ ಇಲ್ಲಿ ನಾನೆಲ್ಲ ಪ್ಯಾಟ್ರನ್ನ ರೆಡಿ ಮಾಡ್ಕೊಂಡು ನೋಡಿರಿ, ಎಲ್ಲ ಅದರಲ್ಲೇ ಗ್ರೈಂಡ್ ಮಾಡ್ಕೋಬೇಕಲ್ಲ, ಮೊಸರು ಅದರಲ್ಲೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೆನೆಸಿಟ್ಕೊಂಡು ಆಮೇಲೆ ಗ್ರೈಂಡ್ ಮಾಡಿ ಜಾಸ್ತಿ ಬೇಗ ಬರುತ್ತೆ ಅಂತ ಅದರಲ್ಲೇ ಕಲಸಿ ನೆನೆಸುತ್ತಾ ಇದ್ದೀನಿ ನೋಡಿ. ಮತ್ತು ನಾನು ಆಲೂಗಡ್ಡೆ ಪಲ್ಯ ಮತ್ತು ನನ್ನ ಮಗನೇ ಎಲ್ಲ ತೆಂಗಿನಕಾಯಿ ಒಡ್ಕೊಟ್ಟು ರೆಡಿ ಮಾಡಿ ಕೊಟ್ಟಿದ್ನು ಚಟ್ನಿ ಮಾಡೋಕ್ಕೆ. ನೋಡಿರಿ, ಗ್ರೈಂಡ್ ಮಾಡ್ತಾಯಿದ್ದಾನೆ. ನಾನು ಸ್ವಲ್ಪ ಕಡಲೆ ಬೀಜ
ಹುರ್ಗಡ್ಲೆ, ಕೊತ್ತಂಬರಿ, ಕರಿಬೇವು ಹಾಕಿ ಗ್ರೈಂಡ್ ಮಾಡ್ಕೊತಿದ್ದೆ. ನೋಡಿರಿ ಇಲ್ಲಿ ಪಲ್ಯನೂ ರೆಡಿಯಾಗಿತ್ತೆ. ನೋಡಿರಿ ಇಲ್ಲಿ ಗುಲ್ಪಂಗ್ಲಿ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಗುಲ್ಪಂಗ್ಲಿ ಅಂತೀವಿ, ಈ ಕಡೆ ಪಡ್ಡು ಅಂತಾರೆ. ಹಾಗಾಗಿ ನೋಡಿರಿ ಚಟ್ನಿ, ಪಡ್ಡು ಮತ್ತು ಪೂರಿ 2 ಐಟಮ್ಮು ಮಾಡಿದ್ದು ಸಂಡೇ ಟಿಫಿನ್ಗೆ. ಇವತ್ತಿನ ಸಂಡೇ ದಿನಚರಿ ಹೀಗಿತ್ತು ಅಂತ ನಮ್ಮದು. ನೋಡಿರಿ ಆಲೂಗಡ್ಡೆ ಪಲ್ಯ ಈ ಥರ ರೆಡಿಯಾಗಿತ್ತು. ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ನೋಡಿರಿ ಎಲ್ಲ ಕೆಲಸ ಮಾಡಿ ಎಲ್ಲ ಕೂತಿದ್ರು. ನಾನು ಮಾತ್ರ ಸ್ನಾನ ಮಾಡಿದ್ದಿಲ್ಲ, ಆಮೇಲೆ ಮಾಡ್ಕೋಣ ಅಂತಂದು ಮಾಡ್ಕೊಂಡಿದ್ದಿಲ್ಲ. ಆಮೇಲೆ ಇಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೆ ಪೂರಿ ಹಾಕೋಕ್ಕೆ. ವಡೆ ಹೇಗೆ ಬಂದಿತ್ತಂತ ಹೇಳಿ. ಫ್ರೆಂಡ್ಸ್, ನಾನು ಗೋಧಿ ಹಸಿಟ್ಟಲ್ಲೇ ಪೂರಿ ಮಾಡೋದು. ನೋಡಿ ಫ್ರೆಂಡ್ಸ್, ಎಲ್ಲರಿಗೆ ಹಾಕ್ಕೊಟ್ಟಿದ್ದಾಯಿತು. ಪಾತ್ರೆ ಎಲ್ಲ ಬಿದ್ದಿತ್ತೆ, ಅಷ್ಟು ತೊಳೆದು ಆಮೇಲೆ ನಾನು ಸ್ವಲ್ಪ ಟಿಫಿನ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಇವಾಗ ಊಟ ಎಲ್ಲರಿಗೆ ಬಡಿಸಿ ಇವಾಗ ನಾನು ಊಟ ತಿಂತಾಯಿದ್ದೀನಿ. ಊಟ ತಿಂದಾದ್ಮೇಲೆ ಪಾತ್ರೆ ತೊಳೆಯೋದು ಮುಂದಿನ ಕೆಲಸ. ಸಂಡೇ ಇತ್ತಂದ್ರೆ ಸ್ವಲ್ಪ ಲೇಜಿ ಥರ ಕೆಲಸ ಮಾಡೋದು. ಸಡನ್ಸಿ ಅದು ಬೇಕು ಇದು ಬೇಕು ಅಂತ ಯಾವುದು ಇಲ್ಲ, ಎಲ್ಲ ನಿಧಾನಕ್ಕಂತ ಯಾರು ಅದು ಬೇಕು ಇದು ಬೇಕು ಕೇಳಲ್ಲ. ಎಲ್ಲ ಡ್ಯೂಟಿಗೆ ಹೋಗೋರೆಲ್ಲ ಅದು ಇದು ಅಂತ ಕೇಳ್ತಾ ಬೇಗ ಬೇಗ ಆಗಬೇಕಾಗುತ್ತೆ. ನೋಡಿರಿ ಇವಾಗ ನಾನು ಊಟಕ್ಕೆ ಬಡಿಸ್ಕೋತಾ ಇದ್ದೀನಿ. ನಮ್ಮ ಸಂಡೇ ವ್ಲಾಗ್ಸ್ ಹೇಗೆ ಬಂದಿತ್ತು ಅಂತ ಹೇಳಿ. ಹಾಗೆ ಲೈಕು, ಕಮೆಂಟು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೂ ಮಾಡ್ಕೊಂಡಿಲ್ಲ ಅಂದವರು ಮಾಡ್ಕೊಳ್ಳಿ. ಆಯಿತು, ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಪಡ್ಡು ಹಾಕಿದ್ದೀನಿ ನೋಡಿ. ಈ ಕಡೆ ಮೈಸೂರು ಬೋಂಡ ಥರ, ವಡೆ ಥರ ಸಖತ್ ಟೇಸ್ಟ್ ಕೊಟ್ಟಿತ್ತು. ಚೆನ್ನಾಗಿ ನನ್ನ ಮಕ್ಕಳು, ನಮ್ಮ ಮನೆಯವರು ಅದೇ ತಿಂದರು. ಇದೇ ಥರ ಹಾಕು ಮಮ್ಮಿ ಅಂತಂದ್ರೆ ಮತ್ತು ಸ್ವಲ್ಪ ಎಣ್ಣೆಲಿ ಹಾಕ್ಕೊಂಡೆ. ಆಮೇಲೆ ಅದೇ ಪೂರಿ ಕರೆ ಎಣ್ಣೆಯಲ್ಲೇ ಅದ್ರಲ್ಲಿ ಹಾಕ್ಕೊಂಡೆ. ಇದು ಸ್ಯಾಟರ್ಡೇ ದಿವಸ ಸ್ವಲ್ಪ ಒಗ್ಗರಣೆ ಹಾಕು, ಚುರುಮುರಿ ಒಗ್ಗರಣೆ, ಖಾರ ಮಾಡಿಕೊ ಅಂತ ಕೇಳಿದರು. ಅಲ್ಲಿನ ಚುಡುವ ಅಂತೀವಿ ನಾವು. ಮತ್ತು ಒಗ್ಗರಣೆ ಮಾಡುವಾಗೆಲ್ಲ ತೋರಿಸ್ಬೇಕು, ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ, ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಾಗೆ ಕೆಲಸವಾಗೆ ಒಂದು ಅಯ್ಯೋ ವೀಡಿಯೋ ಮಾಡ್ಕೋಬೇಕಂತ ನೆನಪೇ ಆಗಿಲ್ಲ ಅಂತ ಅಂದ್ಕೊಂಡು ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಚಿಕ್ಕದಾಗಿ. ಹೀಗಿತ್ತು ಸಂಡೇ ವ್ಲಾಗ್ಸ್ ಅಥವಾ ಚುರುಮುರಿ ಕಲರ್. ಹೇಗಿತ್ತು? ಸಖತ್ತಾಗಿ ಕಾಣ್ತೈತಲ್ವ? ಖಾರವಾಗಿದ್ದರೆ ಈವ್ನಿಂಗ್ ಸ್ನ್ಯಾಕ್ಸ್ ಸಖತ್ತಾಗಿ ಇರುತ್ತೆ. ಟೀ ಜೊತೆ ಚುರುಮುರಿ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಂಜೆ ಟೈಮಿಗೆ ಸ್ವಲ್ಪ ಟೈಮ್ ಪಾಸಿಗೆ ತಿಂತಾ ಕಳೀತಾ ಸಂಜೆ ಚೆನ್ನಾಗಿರುತ್ತೆ. ಮತ್ತು ಮಧ್ಯಾಹ್ನ ನಮ್ಮ ಮನೆಯವ್ರು ಡ್ಯೂಟಿ ಮುಗಿಸ್ಕೊಂಡು ಬರ್ತಾಗೆ ಇದು ನೇರಳೆ ಹಣ್ಣು ತಂದಿದ್ದರು. ಹಾಗೆ ನಂಗೆ ತುಂಬ ಇಷ್ಟ, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಶುಗರ್, BP ಮತ್ತು ಎಲ್ಲಕ್ಕೂ ತುಂಬಾ ಒಳ್ಳೆಯದು. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.